ಆತ್ಮೀಯ ನನ್ನ ಸಾರಿಗೆ ಸಿಬ್ಬಂದಿ ವರ್ಗದವರಿಗೆ ವಿನಂತಿಸುವುದೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದ ವತಿಯಿಂದ ಒಂದು ಉಪವಾಸ ಸತ್ಯಾಗ್ರಹ, ಅದರ ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೀತಿರೋದು ಯಾರಿಗೋಸ್ಕರ ಅಂದರೆ ಸಾರಿಗೆ ನೌಕರಗೋಸ್ಕರವಾಗಿ ಕೂಟದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ, ಅದರ ಜೊತೆಗೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಯಾರು ಸಂಬಂಧಪ್ಪ ಅಂತಂದರೆ ಸಾರಿಗೆ ನೌಕರ ಹಿತಕ್ಕಾಗಿ ಮಾಡ್ತಕ್ಕಂಥ ಒಂದು ಉಪವಾಸ ಸತ್ಯಾಗ್ರಹ. ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಇದೇ ಲಕ್ಷ್ಮಣ ಸವದಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿಯವರು, ಎಚ್ ಕೆ ಪಾಟೀಲ್ರು ಇವರೆಲ್ಲರೂ ಏನು ಮಾತು ಕೊಟ್ಟಿದ್ರಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸಾರಿಗೆ ನೌಕರು ಎಲ್ಲರೂ ಬೆಂಬಲಿಸಿರಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ಸಾರಿಗೆ ನೌಕರನ್ನು ಸರ್ಕಾರಿ ನೌಕರ ಹುದ್ದೆಗೆ ಅನುಗುಣವಾಗಿ ಅವ್ರ ಪೇಮೆಂಟ್ ಎಷ್ಟೈತೆ ಆ ರೀತಿಯಾಗಿ ಸರಿಸಮಾನ ವೇತನ ಸಾರಿಗೆ ನೌಕರಿಗೆ ಕೊಡಲು ನಾವು ಪ್ರಯತ್ನ ಮಾಡ್ತೀವಿ. ಯಾರು ಸಾರಿಗೆ ಮಂತ್ರಿ ಇರ್ತಾರೋ ಅವ್ರಿಗೆ ನಾವು ಅವ್ರಿಗೆ ಫೋರ್ಸ್ ಮಾಡಿ, ಅವ್ರಿಗೆ ಒತ್ತಾಯ ಮಾಡಿ ನೌಕರಿಗೊಂದು ಸರಿಸಮಾನ ವೇತನ ಕೊಡ್ತೀವಿ ಅಂತೇಳಿ ಅವರು ಮಾತು ಕೊಟ್ಟಿದ್ರು. ಆ ಮಾತು ಕೊಡೋದಲ್ಲದೆ ಪ್ರಣಾಳಿಕೆಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷಗಳು ಹಾಕಿದ್ರು. ಆದರೆ ಈಗ ಸರ್ಕಾರ ಬಂದು ಮೂರು ವರ್ಷ ಆದರೂ ಕೂಡ ಸಾರಿಗೆ ನೌಕರಿಗೆ ಒಂದು ಸರಿಸಮಾನ ವೇತನ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ ಕೆಲವು ಹಿಂದಿಲಿದ್ದ ಬಂದಂಥ ಕೆಲವು ಸಂಘಟನೆಗಳು ಕಾಲಿಡ್ತಾ ಇದ್ದಾವೆ, ಸರ್ಕಾರದ ಕಾಲಿಡ್ತಿದ್ವು. ಸರ್ಕಾರ ಕೊಡಬೇಕಂದ್ರೆ ಅವರ ಕಾಲನ್ನು ಇವರು ಹೇಳ್ತಾ ಇದ್ದಾರೆ. ನೋಡಿ, 4 ವರ್ಷಕ್ಕೊಮ್ಮೆ ನಮ್ಗೆ ಬಡದಾಡೋದು ಎದಕ್ಕೆ ಬೇಕಾಯ್ತಿ? ಸುಮಾರು 25 ವರ್ಷ ನಾವು ಸರ್ವಿಸ್ ಮಾಡಿದೆ. ಸುಮಾರು 5-6 ಅಗ್ರಿಮೆಂಟ್, 4-5 ಅಗ್ರಿಮೆಂಟ್, ಒಂದರ ಅಗ್ರಿಮೆಂಟ್ ಸರಿಯಾದ ಸಮಯಕ್ಕೆ ಆಗ್ಯಾವ ಇಲ್ಲ. ನಮಗೆ ಎದಕ್ಕೆ ಬೇಕಾಯ್ತದು? ರಾಜ್ಯ ಸರ್ಕಾರ ನೌಕರಿಗೆ ಏನಾಗ್ತೈತಿ ಅದೇ ವೇತನ ನಮಗೂ ಬರಲಿಕ್ಕೆ ಅಂದರೆ ನಮಗೆ ಸರಿಸಮಾನ ವೇತನ ಬೇಕು. ಸರ್ಕಾರ ತನ್ನ ಮಾತನ್ನು ಉಳಿಸ್ಕೊಳ್ಬೇಕು. ಮುಂದೆ ಕೂಡ ಇದೇ ಆಡಳಿತವೂ ಬರ್ತಾಯಿದೆ, ಇದೇ ಸರ್ಕಾರವೂ ಬರ್ತಾಯಿದೆ. ಆದರೆ ಸಾರಿಗೆ ನೌಕರರು ಕಷ್ಟಪಟ್ಟು ನಿಮ್ಮ ಸ್ತ್ರೀ ಶಕ್ತಿ ಯೋಜನೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಅದರ ಜೊತೆಗೆ ನಮ್ಮ ಉತ್ತಮ ಹಿರಿಯ ನಾಯಕರಾದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರಿಗೂ ಕೂಡ ನಾನು ವಿನಂತಿಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ, ನೀವು ನುಡಿದಂತೆ ನಡೆದುಕೊಳ್ಳಿ, ಮಾತು ತಪ್ಪಲಿಕ್ಕೆ ಹೋಗಬೇಡ್ರಿ. ಪ್ರಣಾಳಿಕೆಗಳಿಗೆ ಏನು ಹಾಕಿರಿ, ನಮ್ಮ ಪಕ್ಷದ ಅಧಿಕಾರ ಬಂತಂದರೆ ಸಾರಿಗೆ ನೌಕರಿಗೆ ಸರಿಸಮಾನ ವೇತನ ಕೊಡ್ತೀನಿ ಅಂತ ಅದನ್ನು ಕೊಡ್ರಿ. ಸಂಘಟನೆ ಚುನಾವಣೆ ಮಾಡಿರಿ. 2021 ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಏನು ಕುಟುಂಬ ಮತ್ತು ನೌಕರ ಮೇಲೆ ಏನು ಒಂದು FIR ಆಗಿದ್ದವನ್ನೆಲ್ಲ ಕ್ಯಾನ್ಸಲ್ ಮಾಡಿರಿ. ಅದರ ಜೊತೆಗೆ ನಮ್ಮ 38 ತಿಂಗಳು ಅರಿಯರ್ಸ್ ಕೊಡ್ರಿ, ಎಲ್ಲ ಮಾಡಿರಿ ಅಂತೇಳಿ ನಾನು ವಿನಂತಿಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ. ಒಕ್ಕೂಟದವರು ಇಂದು ಕೂಡದವರು ಹೋರಾಟ ಮಾಡ್ತಿರೋದು ನೌಕರ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ, ಅವರ ಸ್ವಪ್ರತಿಷ್ಠೆಗಾಗಿ ಯಾವತ್ತೂ ಮಾಡ್ತಾ ಇಲ್ಲ. ದಯವಿಟ್ಟು ರಾಜ್ಯದ ಸಾರಿಗೆ ನೌಕರರು ಇದನ್ನು ಮನಗಾಣಿಸಬೇಕು. ಸಾರಿಗೆ ನೌಕರು ಕೂಡ ಗೊತ್ತಿದೆ ಚಂದ್ರವರು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ತಾವು ದಯವಿಟ್ಟು ನಾವೆಲ್ಲ ಶೆಡ್ಯೂಲ್ ಅನುಸೂಚಿಗಳನ್ನು ನಿಲ್ಲಿಸಿ ನಾವು ಹೋರಾಟ ಮಾಡೋದ್ರಲ್ಲಿ ಏನು ವ್ಯರ್ಥ ಇಲ್ಲ. ಆದ್ದರಿಂದ ಅನುಸೂಚಿಗೆ ತೊಂದರೆ ಆಗದಂತೆ ನಾವು ಡ್ಯೂಟಿಯನ್ನು ಮಾಡ್ತಾಯಿದ್ದೇವೆ, ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಈಗಲಾದರೂ ಕಣ್ಣು ತೆಗೆದು ತಾವು ಮಾತಿನ ನಡೆದುಕೊಂಡಿದ್ದನ್ನು ಅದನ್ನು ಈಡೇರಿಸಬೇಕು. ಪ್ರಣಾಳಿಕೆಗಳಿಗೆ ಏನು ಹಾಕಿರಿ, ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನ ಕೊಡ್ತೀನಿ ಅಂತಿರಲ್ಲ, ಆ ಮಾತನ್ನು ತಪ್ಪಿ ತಾವು ಇದು ಆಗಬಾರ್ದು ಅಂತೇಳಿ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಬೇಡಿಕೊಳ್ತೇನೆ. ದಯವಿಟ್ಟು ಸಾರಿಗೆ ನೌಕರಿಗೆ ಏನು ಮಾತು ಕೊಟ್ಟಿದ್ರಿ, ಅಧಿಕಾರಕ್ಕೆ ಬರೋದಕ್ಕೆ ಏನು ಮಾತು ಕೊಟ್ಟಿದ್ರಿ ಅದನ್ನು ಜಾರಿ ಮಾಡಿರುತ್ತೆ ಮತ್ತೊಮ್ಮೆ ನಾನು ಕೈ ಮುಗಿದು ಬೇಡಿಕೊಳ್ತೀನಿ ಸರ್. ನಮಸ್ಕಾರ. ನಾನು ಶ್ರೀ ಶಂಕರ್ ಜಕ್ಕಮ್ಮನವ್ರು ಸರ್.